ಹಿಂದೆ ನೀವೇ ಆ ಬೋರ್ಡ್ ಕಾಣಿಸ್ತಿದೆ. DC ಇನ್ನ ಹೆಂಗೆ ಹಿಂದೆ ಬರ್ರಿ ಜಲ್ದಿ. ಸಂಸದರ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮುಂದಾಳತ್ವದಲ್ಲಿ ಮತ್ತೊಂದು ದಾವಣಗೆರೆ ಯುವಜನತೆ ಈ ಒಂದು ಪತ್ರಿಕಾಗೋಷ್ಠಿಗೆ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಮಾನ್ಯ ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು, ದಾವಣಗೆರೆ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರಿಗೆ ವಕೀಲ ಶಿಬಾನಿ ಅದೇ ವಕೀಲವನು ಇಲ್ಲ ಇವರುಗಳ ಸಹಭಾಗಿತ್ವದಲ್ಲಿ ಸಂಕಲ್ಪ ಅನ್ನುವ ಉಚಿತ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ಉದ್ಘಾಟನೆ ಜೊತೆಗೆ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರುವಂತಹ ನಮ್ಮ ದಾವಣಗೆರೆಯ ಈ ಯರ್ನಟ್ಟಿ ಗ್ರಾಮ CS ಪುರ ಹೋಬಳಿ ಗುಬ್ಬಿ ತಾಲೂಕು ಈ ಕಾಡುಗೋಲ ಬುಡಕಟ್ಟು ಒಂದು ಹಳ್ಳಿನಲ್ಲಿ ಇರ್ತಕ್ಕಂಥ ಆಶ್ರಮ ಶಾಲೆನ ಇವತ್ತಿನ ಸರ್ಕಾರ ಏನು ಮಾಡಿದೆ ಅಂತಂದರೆ ಗುಬ್ಬಿ ತಾಲೂಕಲ್ಲಿ 4 ಆಶ್ರಮ ಶಾಲೆನ ಬ್ಯಾನ್ ಮಾಡಿದೆ. ಯಾಕೆ ಅಂತಂದರೆ ಇರ್ತಕ್ಕಂಥ ಆಶ್ರಮ ಶಾಲೆಗಳು ಎಲ್ಲವೂ ಕೂಡ ಹಿಂದುಳಿದ ವರ್ಗದ ಮಕ್ಕಳು ಎಲ್ಲೆಲ್ಲಿದ್ದಾರೆ ಅಂತಹ ಶಾಲೆನ ತೆಗೆದುಹಾಕಿದ್ದಾರೆ. ಅದರಲ್ಲೂ ಹೆಚ್ಚಿನದಾಗಿ ನಮ್ಮೂರಿನಲ್ಲಿರ್ತಕ್ಕಂಥ ಆಶ್ರಮ ಶಾಲೆ ಏನಾಗಿದೆ ಅಂತಂದರೆ 20-30 ವರ್ಷದ ನಮ್ಮ ಸದಸ್ಯರು ಹೇಳ್ದಂಗೆ 20-30 ವರ್ಷದಿಂದ ಬಂದಿರತಕ್ಕಂಥ ಆಶ್ರಮ ಶಾಲೆನ ಏಕಾಏಕಿ ಊರಿನ ಗ್ರಾಮಸ್ಥರಿಗೆ ಮನವಿಗೆ ಬರ್ದಂಗೆ ಆಮೇಲೆ ಯಾವುದೇ ಒಂದು ಸರ್ಕ್ಯುಲರ್ ಇಲ್ದಲೆ ಬ್ಯಾನ್ ಮಾಡಿ ಇರ್ತಕ್ಕಂಥ ಸರ್ಕ್ಯುಲರ್ ಏನಿದೆ ಐಟಮ್ಸ್ ಎಲ್ಲ ತುಂಬ್ಕೊಂಡು ಹೋಗಿದ್ದಾರೆ. ಅದನ್ನು ನಾವು ವಾರ್ಡನ್ ಹತ್ರ ಕೇಳೋವತ್ತೇನಂದ್ರು ಹಿಂದುಳಿದ ಆಯೋಗಕ್ಕೆ ಒಂದು ಅರ್ಜಿ ಹಾಕ್ರಿ ಅಂದರು. ಅದನ್ನು ಮಕ್ಕಳ ಸಂಖ್ಯೆ ನಮಗೆ ಬೇಕಾಗಿರೋದು ಹಾಸ್ಟೆಲ್ಗೆ 28 ಜನ, ಈಗ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥದ್ದು 36 ಜನ. ಅದರಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು ಅಂದರೆ ಕವಲೆ ಬಸ್ಸನ್ನು ಹುಡುಗರು ಮತ್ತು ಈ ಕಾಡುಗೋಲರು ಮಕ್ಕಳು ಇಲ್ಲಿ ಓದ್ತಕ್ಕಂಥವ್ರು SC ST ಆಗಿರ್ಬೋದು ಎಲ್ಲ ಮಕ್ಕಳು ಓದ್ತಾರೆ. ಅದರಲ್ಲೂ ಎಲ್ಲ ಹಿಂದುಳಿದಂಥ ಮಕ್ಕಳೇ. ಬಟ್ ಏನಾಗಿದೆ ಅಂತಂದರೆ ನಮ್ಮ ಸರ್ಕಾರದಲ್ಲಿ ಏನಾಗಿದೆ ಅಂತಂದರೆ ಮಕ್ಕಳಿಗೆ ಸರ್ಕ್ಯುಲರಲ್ಲಿ ಹಿಂದುಳಿದ ಆಯೋಗದ ಒಂದು ಆಫೀಸಿಂದ ಒಂದು ಲೆಟ್ರ್ ಬಂದಿದೆ. ಈ ಲೆಟ್ರ್ ಏನು ಕೊಟ್ಟಿದ್ದಾರೆ ನಮಗೆ ಅಂತಂದರೆ ನಿಮ್ಮ ಹಾಸ್ಟೆಲಲ್ಲಿ ಮಕ್ಕಳು ಇವ್ರು ಹೇಳಿದಂಗೆ ಮಕ್ಕಳು ಊಟ ಮಾಡ್ತಾರೆ, ಮನೆಗೆ ಹೋಗಿ ಮಲಗ್ತಾರೆ ಅನ್ನೋ ಲೆಕ್ಕಾಚಾರ ಹೇಳಿದ್ದಾರೆ. ನಾವು ಗ್ರಾಮಸ್ಥರೇನು ಮನೆ ಕಳಿಸಿ ನಾವು ಮಲಗಿಸಿ ಅಂತ ಹೇಳ್ತಾ ಇಲ್ಲ, ಟೀಚರ್ಸ್ನ ಕೊಡಿ, ಪಾಠ ಮಾಡಿ, ಈ ಮಕ್ಕಳನ್ನ ನಿಮ್ಮ ಶಾಲೆಯಲ್ಲಿ ಮನಸ್ಕೊಳ್ಳಿ, ನಿಮ್ಮ ಹಾಸ್ಟೆಲ್ ಮಾಡಿಕೊಳ್ಳಿ, ನಾವು ಅದಕ್ಕೆ ಅಭ್ಯಂತರ ಇಲ್ಲ. ಅದನ್ನು ಹೆಚ್ಚಿನ ಒತ್ತಾಗಿ ಹೇಳ್ಬೇಕು ಅಂತಂದರೆ ದಯವಿಟ್ಟು ಈ ಹಾಸ್ಟೆಲ್ನ ಮತ್ತೆ ಮುಂದುವರಿಸಿಲ್ಲ ಅಂತಂದರೆ ಹೆಚ್ಚಿನ ರೀತಿಯಾಗಿ ನಾವು ಧರಣಿ ಮಾಡಬೇಕಾಗುತ್ತೆ. ಗುಬ್ಬಿ ತಾಲೂಕಲ್ಲಿ ಹೋಗಿಬಿಟ್ಟು ತಹಸೀಲ್ದಾರ್ ಒಂದು ಇದರಲ್ಲಿ ಧರಣಿ ಮಾಡ್ತೀವಿ, ಸಮಾಜ ಕಲ್ಯಾಣ ಇಲಾಖೆ ಮುಂದೂ ಧರಣಿ ಮಾಡ್ತೀವಿ. ನಮ್ಗೆ ಹಾಸ್ಟೆಲ್ ಅಂತೂ ಓಪನ್ ಮಾಡಬೇಕು ಅಂತ ನಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ.